ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯ ಬಹಳ ಅಮೂಲ್ಯವಾದದ್ದು, ಶ್ರೇಷ್ಠವಾದದ್ದು. ದೇವರ ವಾಕ್ಯವನ್ನು ಹೌದು, ಎಷ್ಟೋ ಜನರು ಅದನ್ನು ನಾಶ ಮಾಡಬೇಕು, ಅದು ಇಲ್ಲದೆ ಹೋಗಬೇಕಂತ ಪ್ರಯತ್ನ ಮಾಡಿದರು. ಆದರೆ ದೇವರ ವಾಕ್ಯವನ್ನು ಯಾರು ಎಂದು ಅದನ್ನು ನಾಶ ಮಾಡಲಿಕ್ಕೆ ಆಗಲಿಲ್ಲ. ಸರ್ಕಾರದಲ್ಲಿ ಕೂಡ ದೊಡ್ಡ ದೊಡ್ಡ ನಿಯಮಗಳು ಬಂದು ಅನೇಕ ವ್ಯಕ್ತಿಗಳು ವೈಯಕ್ತಿಕವಾಗಿ ಪ್ರಯತ್ನ ಮಾಡಿದರು. ಯಾಕೆ? ದೇವರನ್ನು ನಂಬಿರ್ತಕ್ಕಂಥ ಯೆಹೂದ್ಯದ ಅರಸನಾದ ಯೆಹೋಯಾಕೀಮನು ಕೂಡ ದೇವರ ವಾಕ್ಯವನ್ನು ತನ್ನ ಚೂರಿ ತಕ್ಕೊಂಡು ಕತ್ತರಿಸಿ ಆ ದೇವರ ವಾಕ್ಯವನ್ನು, ಗ್ರಂಥವನ್ನು, ಸುರುಳಿಯನ್ನು ಬೆಂಕಿಗೆ ಹಾಕಿದ್ದಾಗ್ಯೂ ಕೂಡ ದೇವರು ಮತ್ತೊಂದು ಸಾರಿ ತನ್ನ ವಾಕ್ಯವನ್ನು ಕೊಟ್ಟು, ಅದಲ್ಲದೆ ಇನ್ನೂ ಕೂಡ ಹೆಚ್ಚಾಗಿ ದೇವರ ವಾಕ್ಯ ಇನ್ನೊಂದು ಚಾಪ್ಟರ್ ಕೂಡಿಸಲಾಯಿತು. ಆ ಒಂದು ಅಧ್ಯಾಯದಲ್ಲಿ ಈ ದೇವರ ವಾಕ್ಯವನ್ನು ಸುಟ್ಟು ಬಿಟ್ಟಂಥ ಆ ವ್ಯಕ್ತಿಗೆ, ಹೌದು, ಅವನ ದುರ್ಗತಿ ಏನಾಗಿರ್ತದೆ, ಅವನ ದಂಡನೆ ಏನಾಗಿರ್ತದೆ, ಅವನ ನಿಮಿತ್ತವಾಗಿ ಅವನ ಸಂತಾನದಲ್ಲಿ ಯಾವನು ದಾವೀದನ ಸಿಂಹಾಸನಾರೂಢನಾಗುವುದಿಲ್ಲ ಎಂಬಂಥ ಒಂದು ದೊಡ್ಡ ಮಾತು. ಹೌದು, ದೇವರು ಮತ್ತೆ ಯೆರೆಮೀಯನ ಮುಖಾಂತರ ಬಾರೂಕನ ಕೈಯಲ್ಲಿ ಬರೆಸಿದನು. ಅಷ್ಟೇ ಅಲ್ಲ, ಇನ್ನೂ ಕೂಡ ಅನೇಕ ಮಾತುಗಳನ್ನು ಯೆರೆಮೀಯನ ಬಾಯಿಂದ ಬಂದ ಹಾಗೆ ಬಾರೂಕನು ಬರಿತಾನೆ. 37ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಯೋಷಿಯನ ಮಗನಾದ ಚಿದ್ಕೀಯನು ಬಾಬೆಲಿನ ಅರಸನಾದ ನೆಬೂಕದ್ನೆಚ್ಚರನಿಂದ ಯೆಹೂದ ದೇಶದ ಪಟ್ಟಕ್ಕೆ ತರಲ್ಪಟ್ಟು ಯೆಹೋಯಾಕೀಮನ ಮಗನಾದ ಕೊನನ್ಯನಿಗೆ ಬದಲಾಗಿ ರಾಜ್ಯವಾಳುತ್ತಿದ್ದಾಗ ಅವನಾಗಲಿ ಅವನ ಸೇವಕರಾಗಲಿ ದೇಶದ ಜನರಾಗಲಿ ಯೆಹೋವನು ಪ್ರವಾದಿಯಾದ ಯೆರೆಮೀಯನಿಂದ ನುಡಿಸಿದ ಮಾತುಗಳನ್ನು ಕೇಳದೆ ಹೋದರು. ಹೌದು, ದೇವರ ವಾಕ್ಯ ಯೆರೆಮೀಯನ ಗ್ರಂಥದಲ್ಲಿ ಬಹಳಷ್ಟು ದೇವರ ವಾಕ್ಯದ ಆದ್ಯತೆಯನ್ನು, ದೇವರ ವಾಕ್ಯದ ಮಹತ್ವವನ್ನು, ದೇವರ ವಾಕ್ಯದ ಶಕ್ತಿಯನ್ನು, ದೇವರ ವಾಕ್ಯದ ಪ್ರಭಾವವನ್ನು ನೋಡಿಕೊಳ್ತೇವೆ. ಅದೇ ಸಂದರ್ಭದಲ್ಲಿ ದೇವರ ವಾಕ್ಯವನ್ನು ದೇವ ಜನರೇ ಹೀನೈಸಿ ಅದನ್ನು ಕೈಕೊಳ್ಳದೆ ಹೋಗುವಂಥ ಘಟನೆ ಕೂಡ ನಾವು ಮತ್ತೆ 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 ನೋಡ್ತೇವೆ. ಹಾಗಾದರೆ ಈ ದೇವರ ವಾಕ್ಯ ಎಷ್ಟು ಮಹತ್ತಾದದ್ದು! ಈ ದೇವರ ವಾಕ್ಯದಿಂದ ನಮ್ಮ ಜೀವನ ಆತ್ಕೊಂಡಿದೆ. ಈ ದೇವರ ವಾಕ್ಯ ಆಧಾರದಿಂದ ನನ್ನ ಭವಿಷ್ಯ, ನನ್ನ ಮುಂದಿನ ನಿತ್ಯತ್ವ, ಇಟರ್ನಿಟಿ, ನನ್ನ ಮುಂದಿನ ನ್ಯಾಯ ತೀರ್ಪು, ಇವೆಲ್ಲವೂ ಕೂಡ ಈ ಬೈಬಲ್ ದೇವರ ವಾಕ್ಯದಿಂದ ಆಧಾರವಾಗಿದೆ. ಹೌದು, ಯೇಸು ಸ್ವಾಮಿ ಹೇಳಿದ ಒಂದು ಮಾತು ನನಗೆ ನೆನಪಿಗೆ ಬರ್ತಿದೆ. ಅದು ಏನಾಗಿದೆ ನೋಡೋಣ. 12ನೇ ಅಧ್ಯಾಯ ಯೋಹಾನ ಸುವಾರ್ತೆ ಮತ್ತು 48ನೇ ವಚನದಲ್ಲಿ ಈ ರೀತಿಯಾಗಿ ಬರೆದಿರುವ ಒಂದು ಮಾತನ್ನು ನಾನು ಓದ್ತೇನೆ, ಕೇಳಿಸ್ಕೊಳ್ಳಿ. ಯೋಹಾನ 12:48, ನನ್ನನ್ನು ಲಕ್ಷ್ಯ ಮಾಡದೆ, ನನ್ನ ಮಾತುಗಳನ್ನು ಅಂಗೀಕರಿಸದೆ, ಅಂದರೆ ಯೇಸು ಸ್ವಾಮಿ ಹೇಳ್ತಾ ಇರೋದು,
ಯೇಸುಸ್ವಾಮಿಯ ಮಾತನ್ನು, ಯೇಸುಸ್ವಾಮಿಯನ್ನೇ ಲಕ್ಷ್ಯ ಮಾಡದೆ, ಯೇಸು ಕರ್ತನ ಮಾತುಗಳನ್ನು ಅಂಗೀಕರಿಸದೆ ಇರುವವನಿಗೆ ತೀರ್ಪು ಮಾಡುವಂಥದ್ದು ಒಂದು ಇದೆ. ಅದು ಯಾವುದೆಂದರೆ, ನಾನು ಆಡಿದ ಮಾತು ಅದೇ ಅವನಿಗೆ ಕಡೆ ದಿನದಲ್ಲಿ ತೀರ್ಪು ಮಾಡುವುದು. ಹಾಗಾದರೆ ದೇವರ ವಾಕ್ಯ ಎಷ್ಟು ಮಹತ್ವವಾದದ್ದು, ದೇವರ ವಾಕ್ಯ ಎಷ್ಟು ಗಂಭೀರವಾದದ್ದು. ಅದಕ್ಕೆ ಇಹ ಪರಗಳಲ್ಲಿಯೂ ಕೂಡ ಗೌರವವಿದೆ, ಮಾರ್ಗದರ್ಶನವಿದೆ. ಸರಿ, 37ನೇ ಅಧ್ಯಾಯ ಯೆರೆಮೀಯನ ಗ್ರಂಥದಲ್ಲಿ ನೋಡುವಾಗ ಯೋಷಿಯನ ಮಗನಾದ ಚಿದ್ಕೀಯನ ಬಗ್ಗೆ ನಾವು ನೋಡ್ತೇವೆ. ಚಿದ್ಕೀಯನು ಶೆಲೆಮ್ಯನ ಮಗನಾದ ಯೆಹುಕಲ, ಯಾಜಕ ಮಾಸೇಯನ ಮಗನಾದ ಚೆಫನ್ಯ ಇವರ ಮೂಲಕ ಒಂದು ಮೆಸೇಜ್ ಕಳಿಸ್ಕೊಡ್ತಾನೆ. ಯಾರು? ಚಿದ್ಕೀಯನು 3 ವ್ಯಕ್ತಿಗಳ ಮುಖಾಂತರವಾಗಿ, ಯೆಹುಕಲ್, ಚೆಫನ್ಯ, ಈ ವ್ಯಕ್ತಿಗಳ ಮುಖಾಂತರವಾಗಿ ಏನಂತ ಮೆಸೇಜ್ ಕಳಿಸ್ಕೊಡ್ತಾನೆ? ದಯಮಾಡಿ ನಮಗಾಗಿ ನಮ್ಮ ದೇವರಾದ ಯೆಹೋವನನ್ನು ಪ್ರಾರ್ಥಿಸು. ವಾವ್, ಒಳ್ಳೆ ಮನುಷ್ಯ, ಒಳ್ಳೆ ಮಾತು. ಈ ಇಬ್ಬರು ವ್ಯಕ್ತಿಗಳು VIPs ಅರಸನಾದ ಚಿದ್ಕೀಯನ ಮಾತನ್ನು ತೆಗೆದುಕೊಂಡು, ದಯಮಾಡಿ ನಮಗೋಸ್ಕರ ಪ್ರೇಯರ್ ಮಾಡಿರಿ ಎಂದು ಪ್ರವಾದಿಯಾದ ಯೆರೆಮೀಯನಿಗೆ ಹೇಳಿ ಕಳಿಸಿದನು. ಆ ಕಾಲದಲ್ಲಿ ಯೆರೆಮೀಯನು ಇನ್ನೂ ಸೆರೆ ಆಗಿರಲಿಲ್ಲ ಈ ಟೈಮ್ನಲ್ಲಿ, ಈ ಒಂದು ಮೆಸೇಜ್ ಬಂದಾಗ. ಆದರೆ ಜನರಲ್ಲಿ ಹೋಗುತ್ತಾ ಬರ್ತಾ ಇದ್ದನು. ಅಷ್ಟರೊಳಗೆ ಏನಾಗಿತ್ತಂದರೆ, ಫರೋಹನ ಸೈನ್ಯವು ಐಗುಪ್ತದಿಂದ ಹೊರಟಿತ್ತು. ಇದು ಸೀನ್, ಈ ಒಂದು ದೃಶ್ಯ ಇದು. ಇದನ್ನು ಕೇಳಿ ಯೆರೂಸಲೇಮನ್ನು ಮುತ್ತಿದ್ದ ಕಸ್ದೀಯರು ಬಿಟ್ಟು ಹೋಗಿದ್ರು. ಈಗಾಗಲೇ ಯೆರೂಸಲೇಮ್ ಇದೆ. ಯೆರೂಸಲೇಮನ್ನು ಈ ಬಾಬೆಲ್ನವರು ಈಗ ದಾಳಿ ಮಾಡಲಿಕ್ಕೆ ಬಂದಿದ್ದಾರೆ. ಬಂದಾಗ ಐಗುಪ್ತದವರು ಅದೇ ಟೈಮ್ನಲ್ಲಿ ಬರ್ತಾ ಇದೆ. ಇದನ್ನು ಕೇಳಿದ ಬಾಬೆಲ್ನವರು ಯೆರೂಸಲೇಮನ್ನು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಅದೇ ನಡೆದದ್ದು. ಅಂಥ ಸಂದರ್ಭದಲ್ಲಿ ದೇವರು ಯೆರೆಮೀಯನಿಗೆ ಇನ್ನೊಂದು ಚಿಕ್ಕ ಸಂದೇಶ ಕೊಡುವಂಥದ್ದನ್ನು ನಾವು ನೋಡ್ಬೋದು. ಅದು 7ನೇ ವಚನದಲ್ಲಿದೆ. ಯೆರೆಮೀಯನ ಗ್ರಂಥ 37, 7ನೇ ವಚನ. ಈಗ ಇದು ಮುಖ್ಯವಾಗಿ ದೇವರು ಹೇಳುವಂಥದ್ದು, ನನ್ನನ್ನು ವಿಚಾರಿಸುವುದಕ್ಕೆ ನಿಮ್ಮನ್ನು ನನ್ನ ಬಳಿಗೆ ಕಳುಹಿಸಿದ ಯೆಹೂದದ ಅರಸನಿಗೆ ಹೀಗೆ ಹೇಳ್ರಿ. ಒಂದು ಚಿಕ್ಕ ಸಂಗತಿ ನೋಡ್ರಿ. ರಾಜ ಚಿದ್ಕೀಯನು ಯೆರೆಮೀಯನ ಹತ್ರ ಇಬ್ಬರನ್ನ ಕಳಿಸಿ ನಮಗೋಸ್ಕರ ಪ್ರೇಯರ್ ಮಾಡ್ರಿ, ಅಷ್ಟೇ. ಬೇರೆ ಏನು ಡೀಟೇಲ್ಸ್ ಇಲ್ಲ. ಆ ರೀತಿಯಾಗಿ ಹೇಳಿದ್ದಕ್ಕೆ ದೇವರು ಎಷ್ಟು ಇಂಟ್ರೆಸ್ಟ್ ತಕ್ಕೊಂಡು ಮಾತಾಡ್ತಾರೆ ನೋಡ್ರಿ. ಹಾಗಾದರೆ ಒಂದು ಚಿಕ್ಕ ಮೂವ್, ಒಂದು ಚಲನೆ, ಒಂದು ತೀರ್ಮಾನ, ಒಂದು ಹೆಜ್ಜೆ ಇಟ್ಟಾಗ ದೇವರು ಎಷ್ಟು ಪ್ರತಿಕ್ರಿಯೆ, ರಿಯಾಕ್ಷನ್, ರೆಸ್ಪಾನ್ಸ್ ಬೇಗನೆ ಕೊಡ್ತಾರೆ ಅನ್ನುವಂಥದ್ದನ್ನು ನಾವು ನೋಡ್ತಿದ್ದೇವೆ. ದೇವರು ಏನು ಹೇಳ್ತಿದ್ದಾರೆ ನೋಡೋಣ ಬನ್ನಿರಿ. ನನ್ನನ್ನು ವಿಚಾರಿಸುವುದಕ್ಕೆ ನಿಮ್ಮನ್ನು ನನ್ನ ಬಳಿಗೆ ಕಳಿಸಿದ ಯೆಹೂದದ ಅರಸನಿಗೆ ಹೇಗೆ ಹೇಳ್ರಿ ಅಂದರೆ ಚಿದ್ಕೀಯನಿಗೆ, ಈಗೋ ನಿಮ್ಮ ಸಹಾಯಕ್ಕೆ ಹೊರಟಿರುವ ಫರೋಹನ ಸೈನ್ಯವು ಸ್ವದೇಶವಾದ ಐಗುಪ್ತಕ್ಕೆ ಹಿಂದಿರುಗುವುದು. ಬರ್ತಾ ಇದೆ, ಆದರೆ ಹಿಂದಿರುಗುವುದು. ಕಸ್ದೀಯರು ಪುನಃ ಮತ್ತೆ ಬರ್ತಾರೆ.
ಈ ಪಟ್ಟಣವನ್ನು ಪ್ರತಿಭಟಿಸಿ ಆಕ್ರಮಿಸಿ ಬೆಂಕಿಯಿಂದ ಸುಟ್ಟು ಬಿಡ್ತಾರೆ. ಈಗ ಕಸ್ದಿಯರು ಅಥವಾ ಬಾಬೇಲ್ನವರು ಹೊರಟು ಹೋದರು, ಆದರೆ ಐಗುಪ್ತದವರು ಬರ್ತಿದ್ದಾರೆ. ದೇವರು ಹೇಳೋದು ಐಗುಪ್ತದವರು ರಿಟರ್ನ್ ಆಗ್ತಾರೆ, ಹಿಂದಿರುಗಿ ಹೋಗ್ತಾರೆ. ಅದೇ ರೀತಿಯಾಗಿ ಹೊರಟು ಹೋದಂಥ ಕಸ್ದಿಯರು ಅಥವಾ ಬಾಬೇಲ್ನವರು ಮತ್ತೆ ರಿಟರ್ನ್ ಆಗ್ತಾರೆ ಇಲ್ಲಿಗೆ ಎಂಬುದಾಗಿ. ಐಗುಪ್ತರು ತಮ್ಮ ದೇಶಕ್ಕೆ ಹೋಗಿಬಿಡ್ತಾರೆ, ಆದರೆ ಕಸ್ದಿಯರು ಬಾಬೇಲ್ನವರು ಯೆರೂಸಲೇಮ್ ಕಡೆ ಬರ್ತಾರೆ ಅಂತ. ಬಂದು ಆಕ್ರಮಿಸಿ ಬೆಂಕಿಯಿಂದ ಸುಟ್ಟು ಬಿಡ್ತಾರೆ. ಕಸ್ದಿಯರು ನಮ್ಮಿಂದ ತೊಲಗಿ ಹೋಗೋದು ಖಂಡಿತ ಎಂದು ನಿಮ್ಮನ್ನು ನೀವೇ ಮೋಸ ಮಾಡ್ಕೋಬೇಡ್ರಿ. ಈಗಾಗಲೇ ಒಬ್ಬರಿಬ್ಬರು ಕಸ್ದಿಯರು ಬರೋದಿಲ್ಲ ಅಥವಾ ಬಾಬೇಲ್ನವರು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಪ್ರವಾದನೆ ಹೇಳಿದರು. ಆ ಪ್ರವಾದನೆ ವರ್ಕೌಟ್ ಆಗಲಿಲ್ಲ. ಇನ್ನು ಹೇಳಬೇಕಾದ್ರೆ ಅದು ತಪ್ಪಾಗೋಯ್ತು. ಅದರಲ್ಲಿ ಒಬ್ಬನಂತೂ 2 ವರ್ಷ, ಆಮೇಲೆ ಆನಂತರ ಏನಾಗ್ತದೆ, ಎಲ್ಲ ಪರಿಹಾರ ಆಗ್ತದೆ ಎಂಬುದಾಗಿ ಹೇಳ್ತಾನೆ. ಆದರೆ ಯೆರೆಮೀಯನು 70 ವರ್ಷ ಎಂಬುದಾಗಿ ಹೇಳ್ತಿದ್ದಾನೆ. ಹನನ್ಯ ಅನ್ನುವಂಥವನು ಬರೀ 2 ವರ್ಷ ಅಂತ ಹೇಳುವಾಗ 1 ವರ್ಷದೊಳಗೆ ಆತನು ತೀರು ಹೋಗ್ತಾನೆ, ಸತ್ತು ಹೋಗ್ತಾನೆ. ದೇವರ ತೀರ್ಪಿನಿಂದ ಅವನು ಹೇಳಿದ್ದು ಸುಳ್ಳಾಯಿತು. ಈಗ ನಿಮ್ಮನ್ನು ನೀವು ಮೋಸ ಮಾಡಿಕೊಳ್ಬೇಡ್ರಿ. ನಿಮ್ಮನ್ನು ಪ್ರತಿಭಟಿಸುವ ಕಸ್ದಿಯರಲ್ಲಿ ಗಾಯಪಟ್ಟವರು ಮಾತ್ರ ಉಳಿಯುವಂತೆ ನೀವು ಆ ಸೈನ್ಯವನ್ನೆಲ್ಲ ಒಂದು ವೇಳೆ ಹೊಡೆದಿದ್ರು, ಆ ಗಾಯಪಟ್ಟವರೇ ತಮ್ಮ ತಮ್ಮ ಗುಡಾರಗಳಿಂದ ಎದ್ದು ಬಂದು ಈ ಪಟ್ಟಣವನ್ನು ಬೆಂಕಿಯಿಂದ ಸುಟ್ಟು ಬಿಡ್ತಿದ್ರು. ಯಾಕಂತ ಹೇಳಿದ್ರೆ ಈಗ ದೇವರು ಕಳಿಸಿದ್ದರು. ದೇವರು ತನ್ನ ಜನರನ್ನು ಶುದ್ಧಿಪಡಿಸೋದಕ್ಕಾಗಿ ಅಥವಾ ಶುದ್ಧಿಗೊಳಿಸೋದಕ್ಕಾಗಿ ಇವರನ್ನು ಕಳಿಸಿರುವಾಗ ಅವರು ಚಿಕ್ಕ ಗುಂಪಾಗಿ ಬಂದರೆ ಏನು, ದೊಡ್ಡ ಗುಂಪಾಗಿ ಬಂದರೆ ಏನು, ಹುದ್ದರಿಗೆ ಯುದ್ಧ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ದೇವರು ಅವರಿಗೆ ವಿರುದ್ಧವಾಗಿ ಇರುವಂಥ ಒಂದು ಸ್ಥಿತಿಗತಿ. ಕಸ್ದಿಯರ ಸೈನ್ಯವು ಫರೋಹನ ಸೈನ್ಯಕ್ಕೆ ಭಯಪಟ್ಟು 11ನೇ ವಚನ, ಯೆರೆಮೀಯ 37:11. ಯೆರೂಸಲೇಮನ್ನು ಬಿಟ್ಟು ಹೋದ ಮೇಲೆ ಯೆರೆಮೀಯನು ಬೆನ್ಯಾಮೀನ್ ಸೀಮೆಯಲ್ಲಿ ತನಗೆ ಬರಬೇಕಾದ ಸ್ವಾಸ್ಥ್ಯವನ್ನು ಜನರ ಸಮಕ್ಷಮ ತೆಗೆದುಕೊಳ್ಳಲು ಯೆರೂಸಲೇಮಿನಿಂದ ಅಲ್ಲಿಗೆ ಹೊರಟು ಬೆನ್ಯಾಮೀನಿನ ಬಾಗಿಲನ್ನು ಹಾದು ಹೋಗುತ್ತಿರುವಾಗ, ಇನ್ನೇನು ಯೆರೆಮೀಯನು ಭಾಳ ಖುಷಿಯಾಗಿ ತನ್ನ ಬೇಕಾದಂಥ ಆಸ್ತಿಯನ್ನು ತಕ್ಕೊಂಡು ಹೋಗ್ತಾ ಇದ್ದಾನೆ. ಹೋಗ್ತಾ ಇದ್ದಾಗ ಏನಾಯಿತು ನೋಡೋಣ ಬನ್ರಿ. ಶೆಲೆಮ್ಯನ ಮಗನು ಹನನ್ಯನ ಮೊಮ್ಮಗನೂ ಆದ ಇರಿಯ ಅಂತ ಹೇಳ್ಬಿಟ್ಟು ಒಬ್ಬನು. 13ನೇ ವಚನ, 37ನೇ ಅಧ್ಯಾಯ ಯೆರೆಮೀಯನ ಗ್ರಂಥ. ಇರಿಯನು ಅಲ್ಲಿ ಪಹರೆ ಕೊಡುತ್ತಿದ್ದು ಪ್ರವಾದಿಯಾದ ಯೆರೆಮೀಯನನ್ನು ಹಿಡಿದು, ನೀನು ಕಸ್ದಿಯರನ್ನು ಮರೆ ಹೋಗಲು ಹೋಗುತ್ತಿದ್ದಿ ಎಂದು ಹೇಳಿದನು. ಅದಕ್ಕೆ ಯೆರೆಮೀಯನು, ಅದು ಸುಳ್ಳು, ನಾನು ಕಸ್ದಿಯರನ್ನು ಮರೆ ಹೋಗುವವನಲ್ಲ ಅಂತ ಹೇಳ್ತಾನೆ. ಆದರೂ ಕೂಡ ಈ ಹಿರಿಯನು ಏನು ಮಾಡ್ತಾನೆ, ಅವನ ಮಾತನ್ನು ಕೇಳದೆ ಅವನನ್ನು ಹಿಡಿದು ಪ್ರಧಾನರ ಬಳಿಗೆ ಕರೆತಂದು, ಆ ಪ್ರಧಾನರು ಯೆರೆಮೀಯನ ಮೇಲೆ ಕೋಪಗೊಂಡು ಅವನನ್ನು ಹೊಡೆದು, ಪಾಪ ಯೆರೆಮೀಯನನ್ನು ಹೊಡಿತಾ ಇದ್ದಾರೆ. ಹೊಡೆದು ತಾವು ಬಂದಿಖಾನೆಯನ್ನಾಗಿ ಮಾಡಿದ್ದ ಯೆಹೋನಾಥಾನನ ಮನೆಯಲ್ಲಿ ಸೆರೆ ಹಾಕಿಸಿ. ಈಗ ಜೆರೆಮಯ ಇಸ್ ಅರೆಸ್ಟೆಡ್, ಅವನು ಹಿಡಿದು ಬಿಟ್ಟಿದ್ದಾರೆ. ದಾರಿಯಲ್ಲಿ ಪಾಪ ಬೆನ್ಯಾಮೀನನ ಬಾಗಿಲ ಹತ್ರ ಹಾದು ಹೋಗ್ತಾ ಇದ್ದ ಯೆರೆಮೀಯನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಅನ್ಯಾಯವಾಗಿ ಯಾರೋ ಹಿರಿಯನು ಎಂಬಂಥ ಒಬ್ಬ ವ್ಯಕ್ತಿಯ ಅದಕ್ಕೆ ಮುಖ್ಯ ಕಾರಣ. ಈಗ ಯೆರೆಮೀಯನು ಆ ಬಂದಿಖಾನೆಯ ನೆಲೆಮನೆಗಳಲ್ಲಿ ಕೆಲವು ದಿವಸ ಇದ್ದ ಮೇಲೆ ಅರಸನಾದ ಚಿದ್ಕೀಯನು
ಅವನನ್ನು ಕರೆಯಿಸಿ. ಇಲ್ಲಿ ಕೂಡ ನೋಡಿ ದೇವರ ಒಂದು ಸಾರ್ವಭೌಮತ್ವ. ಜೈಲಿನಲ್ಲಿದ್ದಂಥ ಯೆರೆಮೀಯನನ್ನು ಈಗ ಅರಸನು ಕರೀತಾನೆ. ಕರೆದುಬಿಟ್ಟು ಯೆಹೋವನಿಂದ ದೈವೋಕ್ತಿಯು ದೊರೆಯಿತು. Jeremiah 37:17. Is there any word from the Lord? ಕರ್ತನಿಂದ ಏನಾದರೂ ಮಾತಿದೆಯಾ ಅಂತ ಕೇಳ್ತಾನ್ರಿ. ಅದಕ್ಕಿಂತ ಮುಂಚೆ ಏನಂತ ಹೇಳಿ ಕಳಿಸಿದ್ದ, ನಮಗೋಸ್ಕರ ಪ್ರೇಯರ್ ಮಾಡಿರಿ ಅಂತ ಯೆರೆಮೀಯನ ಹತ್ರ ಹೇಳಿ ಕಳಿಸಿದ್ದ. ಈಗ ಬಂದು ಏನಾದರೂ ವಾಕ್ಯ ಇದೆಯಾ ದೇವರಿಂದ, ಅದು ಏನು ಎಂದು ತನ್ನ ಮನೆಯಲ್ಲಿ ರಹಸ್ಯವಾಗಿ ವಿಚಾರಿಸಲು. ಯಾಕೆ ರಹಸ್ಯವಾಗಿ? ಯಾಕಂದರೆ ಅರಸನು ದೇವರ ವಿಷಯದಲ್ಲಿ ಏನು ಸಂಬಂಧ ಇಟ್ಕೊಂಡಿದ್ದಾನೆ ಅಥವಾ ದೇವರ ವಾಕ್ಯದ ವಿಷಯದಲ್ಲಿ ಅಭಿರುಚಿ ತೋರ್ತಾ ಇದ್ದಾನೆ ಅಂತ ಕೆಟ್ಟ ಹೆಸರು, ಆದರೆ ಅಂಥ ಹೆಸರು ಬರಬಾರ್ದು ಅನ್ನೋದಕ್ಕೋಸ್ಕರ ಇರ್ಬೋದು, ಅಥವಾ ನಾಚಿಕೆ ಇರ್ಬೋದು, ಏನೋ ಇದು ಪರ್ಸನಲ್ ಆಗಿರಲಿ ಎಂಬುದಾಗಿರ್ಬೋದು. ಏನೇ ಕಾರಣ ಇರಲಿ, ರಹಸ್ಯವಾಗಿ ಅವನು ವಿಚಾರಿಸ್ತಾನೆ. ಅದಕ್ಕೆ ಯೆರೆಮೀಯನು ನೋಡ್ರಿ, ರಾಜ ಬಂದು ಕೇಳ್ತಿದ್ದಾನೆ. ಕೆಲವು ದಿವಸಗಳು ಜೈಲಿನಲ್ಲಿದ್ದಾನೆ. ಆದ ಕಾರಣ ಮೊಟ್ಟ ಮೊದಲನೇದಾಗಿ ಯೆರೆಮೀಯನು ಚಿದ್ಕೀಯನಿಗೆ ಹೇಳುವ ಮಾತನ್ನು ಗಮನಿಸಿದ್ರೆ ಎಷ್ಟು ಡಿಗ್ನಿಟಿಯಿಂದ, ಎಷ್ಟು ಗೌರವದಿಂದ ಮಾತಾಡ್ತಾ ಇದ್ದಾನೆ ಒಬ್ಬ ಸೆರೆಯಾಳು ಅರಸನ ಜೊತೆಯಲ್ಲಿ. ಯೆರೆಮೀಯನ ಗ್ರಂಥ 37ನೇ ಅಧ್ಯಾಯ ಮತ್ತು 17ನೇ ವಚನದ 2ನೇ ಭಾಗ. Jeremiah 37:17 ಸೆಕೆಂಡ್ ಪಾರ್ಟ್. ಅದರಲ್ಲಿ ಏನಂತಿದೆ? ಹೌದು, ಯೆಹೋವನಿಂದ ದೇವರ ವಾಕ್ಯ ಏನಾದರೂ ಇದೆಯಾ ಅಂತ ಕೇಳಿದ್ದಕ್ಕೆ ಹೌದು, ದೊರೆಯಿತು. ಇಸ್ ದೇರ್ ಎನಿ ವರ್ಡ್ ಫ್ರಮ್ ದ ಲಾರ್ಡ್? ದೇರ್ ಈಸ್. ಏನದು? ನೀನು ಬಾಬೆಲ್ನ ಅರಸನ ಕೈಯಲ್ಲಿ ಸಿಕ್ಕಿ ಬೀಳುವಿ. ದಟ್ಸ್ ಆಲ್. ಕ್ಲಿಯರ್. ಆಗ ಯೆರೆಮೀಯನು ಚಿದ್ಕೀಯನಿಗೆ ಕಂಟಿನ್ಯೂ ಮಾಡ್ತಾನೆ. ನೀವು ನನ್ನನ್ನು ಸೆರೆಯಲ್ಲಿ ಹಾಕಿಸಿದ್ದಕ್ಕೆ ನಾನು ನಿನಗಾಗಲಿ, ನಿನ್ನ ಸೇವಕರಿಗಾಗಲಿ, ಈ ಜನರಿಗಾಗಲಿ ಯಾವ ಅಪರಾಧ ಮಾಡಿದೆ? ನಾನೇನು ತಪ್ಪು ಮಾಡಿ ನನ್ನ ಯಾಕೆ ಜೈಲಿನಲ್ಲಿ ಹಾಕಿದ್ದೀರಿ? ಬಾಬೆಲ್ನ ಅರಸನು ನಿಮಗೂ ನಿಮ್ಮ ಈ ದೇಶಕ್ಕೂ ವಿರುದ್ಧವಾಗಿ ಬಾರನೂ ಬರೋದಿಲ್ಲ ಎಂದು ನಿಮಗೆ ಸಾರಿದ ನಿಮ್ಮ ಪ್ರವಾದಿಗಳು ಈಗ ಎಲ್ಲಿ? ಬರಲ್ಲ ಅಂತ ಕೆಲವು ಪ್ರವಾದಿಗಳು ಹೇಳಿದ್ರಂತೆ. ಅವರೆಲ್ಲ ಎಲ್ಲಿ ಹೋದ್ರು ಈಗ? ಚಿದ್ಕೀಯನೇ ಆ ರೀತಿಯಾಗಿ ಹೇಳಿಬಿಟ್ಟು ಯೆರೆಮೀಯನು ಹೇಳ್ತಾನೆ, ಏನು ಒಡೆಯನೇ, ಅರಸನೇ, ಈಗ ದಯಮಾಡಿ ಲಾಲಿಸು. ಲೇಖಕನಾದ ಯೆಹೋನಾಥಾನನ ಮನೆಗೆ ನನ್ನನ್ನು ತಿರುಗಿ ಅಲ್ಲಿ ಸೇರಿಸಬೇಡ. ಅದು ಜೈಲಿನಲ್ಲಿ ಹಾಕಿರ್ತಾರೆ. ಅಲ್ಲಿ ನಾನು ಸೇರಿಸಬೇಡ. ಅಲ್ಲೇ ಸೇರಿಸ್ಬಿಟ್ರೆ ಅಲ್ಲೇ ನಾನು ಸತ್ತು ಹೋಗ್ತೀನಿ. ನನ್ನ ವಿನಃ ನಿನ್ನ ಮುಟ್ಟಲಿ ಅಂತ ಹೇಳಿದಾಗ ಚಿದ್ಕೀಯನು ಇದನ್ನು ಕೇಳಿ ಒಂದು ಕಮ್ಯಾಂಡ್ ಕೊಡ್ತಾನೆ. ಅಪ್ಪಣೆ ಕೊಟ್ಟು ಯೆರೆಮೀಯನನ್ನು ಕಾರಾಗೃಹದ ಅಂಗಳದಲ್ಲಿಟ್ಟು, ಅಂದರೆ ಸೆರೆಮನೆಯಿಂದ ಈಗ ಅಂಗಳಕ್ಕೆ ಬಂದಿದ್ದಾನೆ. ಪಟ್ಟಣದ ರೊಟ್ಟಿ ಎಲ್ಲ ತೀರುವ ತನಕ ರೊಟ್ಟಿಯ ಪೇಟೆ ಅಂತ ಹೇಳ್ಬಿಟ್ಟು ಒಂದು ಸ್ಥಳ, ಆವಾಗ ದಿನವಹಿ ಒಂದೊಂದು ರೊಟ್ಟಿಯನ್ನು ಅವನಿಗೆ ತಂದು ಕೊಡುತ್ತಿದ್ದರು. ಅಷ್ಟೇ ಅಲ್ಲ, ಹೀಗೆ ಯೆರೆಮೀಯನು ಕಾರಾಗೃಹದ ಅಂಗಳದಲ್ಲೇ ವಾಸಿಸ್ತಿದ್ದನು. ನೋಡ್ರಿ, ದೇವರ ವಾಕ್ಯವನ್ನು ಅವನು ನಂಬಿಗಸ್ತನಾಗಿ ಸಾರಿದ್ದರಿಂದ ಅವನಿಗೆ ಈಗ ರೊಟ್ಟಿ ಸಿಕ್ತು, ಬಿಡುಗಡೆನೂ ಸಿಕ್ತು. ಆಶ್ಚರ್ಯ. ದೇವರ ವಾಕ್ಯ ಮನುಷ್ಯರಿಗೆ ಮೆಚ್ಚುವಂಥ ರೀತಿಯಲ್ಲಿ ಯೆರೆಮೀಯನು ಮಾತಾಡಲಿಲ್ಲ. ನಂಬಿಗಸ್ತನಾಗಿ ಅವನು ಮಾತಾಡಿದನು, ಅರಸನಾಗಿದ್ದರು. ಆ ರೀತಿಯಾಗಿಂದು ನಾವು ಮಾತಾಡುವಂಥ ಸೇವಕರು ನಮಗೆ ಬೇಕು. ಯೆರೆಮೀಯನ ಗ್ರಂಥ 37ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.